ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ ತುಳಸಿ ದೇವಿಯ ಕತೆ ಮತ್ತು ಮಹಾವಿಷ್ಣು ಸಾಲಿಗ್ರಾಮ ರೂಪವನ್ನು ಧರಿಸಿದಂತಹ ಕತೆ, ಅಲ್ಲದೆ ಬೃಂದ ತುಳಸಿ ದೇವಿಯಾಗಿ ಹೇಗೆ ಬದಲಾದಳು ಅನ್ನುವ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಕಥೆಯನ್ನು ಆರಂಭಿಸೋಣ. ಒಂದು ಕಾಲದಲ್ಲಿ ಧರ್ಮಧ್ವಜ ಎಂಬ ರಾಜನಿಗೆ ಅತ್ಯಂತ ಸುಂದರ ಮತ್ತು ಸದ್ಗುಣವಂತೆಯಾದ ಮಗಳು ಜನಿಸಿದಳು. ಆಕೆಯ ಹೆಸರೇ ಬೃಂದ. ಬಾಲ್ಯದಿಂದಲೇ ಅವಳು ಮಹಾವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು. ವಿಷ್ಣುವನ್ನೇ ಪತಿಯಾಗಿ ಪಡೆಯಬೇಕೆಂಬ ಕಠಿಣ ತಪಸ್ಸನ್ನು ಸಹ ಮಾಡಿದ್ದಳು. ಆ ಸಮಯದಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ, ಈ ಜನ್ಮದಲ್ಲಿ ನೀನು ಜಲಂಧರ ಎಂಬ ಅಸುರನನ್ನು ವಿವಾಹವಾಗಿ ನಂತರ ಮಹಾವಿಷ್ಣುವಿನೊಂದಿಗೆ ಶಾಶ್ವತ ಸಂಬಂಧದಲ್ಲಿ ನೆಲೆಸುವೆ ಎಂದು ಹೇಳಿ ಅದೃಶ್ಯವಾದರು. ಹಾಗೆಯೇ ಬೃಂದ ಅಸುರನಾದಂತಹ ಜಲಂಧರನನ್ನು ವಿವಾಹವಾದಳು. ಪತಿವ್ರತೆಯಾಗಿದ್ದಳು ಎಂದರೆ ಆಕೆಯ ಪತಿವ್ರತೆಯ ಶಕ್ತಿಯಿಂದ ಜಲಂಧರನನ್ನು ಯಾರೂ ಸಹ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೇವತೆಗಳಿಗೂ ಸಹ ಅದು ಅಸಾಧ್ಯವಾಗಿತ್ತು. ಆವಾಗ ದೇವತೆಗಳೆಲ್ಲರೂ ಶಿವನ ಮೊರೆ ಹೋದರು. ಆದರೆ ಜಲಂಧರನ ಪತಿವ್ರತೆಯ ಶಕ್ತಿ ಇರುವವರೆಗೂ ಅವನನ್ನು ಸಂಹರಿಸುವುದು ಅಸಾಧ್ಯವಾಗಿತ್ತು. ಆಗ ಮಹಾವಿಷ್ಣುವು ಒಂದು ಉಪಾಯವನ್ನು ಮಾಡಿದರು. ಲೋಕಕ್ಷೇಮಕ್ಕಾಗಿ ಮಹಾವಿಷ್ಣು ಜಲಂಧರ ರೂಪವನ್ನು ಧರಿಸಿ ಬೃಂದೆಯ ಮುಂದೆ ಬಂದು ನಿಂತರು. ಬೃಂದೆಗೆ ತನ್ನ ಪತಿಯೇ ಬಂದಿದ್ದಾನೆ ಎಂದು ಭಾಸವಾಯಿತು. ಆ ಕ್ಷಣವೇ ಆಕೆಯ ಪತಿವ್ರತ್ಯದ ಶಕ್ತಿ ಕ್ಷೀಣಿಸಿತು. ಇದರಿಂದ ಶಿವನು ಜಲಂಧರನನ್ನು ಸಂಹರಿಸಿದನು. ನಂತರ ನಡೆದ ಸಂಗತಿಯನ್ನು ತಿಳಿದ ಬೃಂದೆ ದುಃಖದಿಂದ ಮಹಾವಿಷ್ಣುವಿಗೆ ಶಾಪ ನೀಡಿದಳು. ನೀನು ಕಲ್ಲಿನ ರೂಪದಲ್ಲಿ ಇರಬೇಕು. ಆ ಶಾಪದ ಫಲವಾಗಿಯೇ ಮಹಾವಿಷ್ಣು ಸಾಲಿಗ್ರಾಮ ರೂಪವನ್ನು ತಾಳಿದರು. ಮುಂದೆ ಬೃಂದೆ ಯೋಗಾಗ್ನಿಯಲ್ಲಿ ದೇಹ ತ್ಯಾಗ ಮಾಡಿದಳು. ಆಕೆಯ ಪತಿವ್ರತೆಯ ಕಾರಣದಿಂದಾಗಿ ಮಹಾವಿಷ್ಣುವು ಆಕೆಗೆ ಒಂದು ವರವನ್ನು ನೀಡಿದರು. ನೀನು ಮುಂದೆ ಭೂಮಿಯ ಮೇಲೆ ತುಳಸಿ ಗಿಡವಾಗಿ ಹುಟ್ಟುವೆ. ನಿನ್ನನ್ನು ಎಲ್ಲರೂ ತುಳಸಿ ದೇವಿಯಾಗಿ ಮನೆಯಲ್ಲಿ ಪೂಜಿಸಲ್ಪಡುವರು. ನಿನ್ನ ತುಳಸಿ ದಳವಿಲ್ಲದೆ ನನ್ನ ಪೂಜೆಯು ಅಪೂರ್ಣವಾಗುತ್ತದೆ ಎಂದು ವರವನ್ನು ಕೊಟ್ಟರು. ಹಾಗೆಯೇ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಸಾಲಿಗ್ರಾಮ ರೂಪದೊಂದಿಗೆ ನಿನ್ನ ವಿವಾಹವನ್ನು ಆಚರಿಸಲಾಗುವುದು ಎಂದು ಆಶೀರ್ವದಿಸಿದರು. ಅಂದಿನಿಂದ ಕಾರ್ತಿಕ ಶುಕ್ಲ ಏಕಾದಶಿ ಅಥವಾ ದ್ವಾದಶಿಯಂದು ತುಳಸಿ ವಿವಾಹವನ್ನು ಭಕ್ತಿಯಿಂದ ಆಚರಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ಇದು ತುಳಸಿ ದೇವಿಯ ವಿವಾಹದ ಕಥೆ ಮತ್ತು ಮಹಾವಿಷ್ಣುವು ಸಾಲಿಗ್ರಾಮ ರೂಪವನ್ನು ಪಡೆದುಕೊಂಡಿರುವ ಕಥೆಯಾಗಿದೆ. ಇಂತಹ ಇನ್ನಷ್ಟು ಕಥೆಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.